ಬೋರ್ಡ್ ಅಲ್ಲ ಅಂಗಡಿ ಮುಂದೆ ಬೋರ್ಡ್ ಮಾತ್ರೇನೋ ಹೆಂಗಿದು ಗಾಡಿ ರಿಲೀಸಿಂಗ್ ಇರ್ತಾನೆ ಮಾಡಿರೋದೇ ಅವ್ನ ಕಸ್ಟಮರ್ ऊपर हाँ भाई ನಮ್ಮ ವಸ್ತುಗಳನ್ನ ಖರೀದಿ ಮಾಡಿ ಅಮ್ಮ ನಮ್ಮ ಜೊತೆಗಿರುತ್ತೆ, ಬೇರೆ ಏನೂ ಇರಲ್ಲ. ಎಲ್ರಿಗೂ ನಮಸ್ಕಾರ. ನಿಜಲ್ಲಪ್ಪ ಬಿಟ್ಟವ್ರೆಯಾ ನೀನಿದ್ರೆ ನಾವಿದ್ದಂಗೆ ಹಿಂದಿನೇ ಹೇಳಿ ಪರವಾಗಿಲ್ಲ, ಹಿಂದಿನೇ ಹೇಳಿ ಪರವಾಗಿಲ್ಲ. ಎಲ್ಲ ಕಡೆಯಲ್ಲಿ ವಿಜಯನಗರದಲ್ಲಿ ಧ್ವಜವನ್ನು ಕಟ್ತಾ ಇದ್ದಾರೆ, ಉದ್ದೇಶ ಏನು? ಯುಗಾದಿ ಹಬ್ಬದ ಪ್ರಯುಕ್ತ ಮೊದಲಿಗೆ ಯುಗಾದಿ ಹಬ್ಬದ ಶುಭಾಶಯಗಳು. ಏನಕ್ಕೆ ಈ ಅಭಿಯಾನ ಶುರು ಮಾಡಿದ್ದೀವಿ ಅಂದರೆ, ಈಗಾಗಲೇ ಪ್ರತಿ ವರ್ಷ ನೋಡ್ತಾ ಇದ್ದೀವಿ, ಮುಸಲ್ಮಾನರಾಗಲಿ ಕ್ರೈಸ್ತರಾಗಲಿ ಅವರೆಲ್ಲ ಒಂದಾಗಿ ಅವ್ರಿಗೆ ಬಿಸ್ನೆಸ್ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಎಲ್ಲ ಅವ್ರ ಅಂಗಡಿಗಳ ಮೇಲೆ 786 ಮಾಷಾ ಅಲ್ಲ, ಹಲಾಲ್ ಸರ್ಟಿಫೈ ಈ ರೀತಿ ಕೆಲವು ನಿಬಂಧನೆಗಳನ್ನ ಅದ್ರ ಮೇಲೆ ತೋರಿಸಿರ್ತಾರೆ. ಏನಕ್ಕೆ ಅದ್ರ ಮೇಲೆ ಹಾಕ್ತಾರೆ ಅಂದರೆ, ಅವ್ರ ಜನ ಎಲ್ಲ ಅಲ್ಲೇ ಹೋಗಿ ಬಿಸ್ನೆಸ್ ಕೊಡಬೇಕು ಅಂತ. ಕೆಲವು ಇನ್ಸ್ಟ್ರಕ್ಷನ್ನು ಕೆಲವು ಬಲವಂತವಾಗಿ ಹಲಾಲ್ ಸರ್ಟಿಫೈ ಅಂತ ಇದ್ರೇ ನಾವು ತಗೊಳ್ಳೋದು, ನಾವು ಮಾರೋದು, ಆ ರೀತಿ ಎಲ್ಲ ಮಾಡಿದ್ದಾರೆ. ಅದು ಏನು ದೃಷ್ಟಿ ಅಂದರೆ, ನಮ್ಮ ಎಲ್ಲ ಬಿಸ್ನೆಸ್ಸಲ್ಲೂ ಅವ್ರ ಪರ್ಸೆಂಟೇಜ್ ಹೋಗಬೇಕು. ಆ ದುಡ್ಡು ಏನು ಬರುತ್ತೆ ಅದರಿಂದ ಅವರೆಲ್ಲ ನಮ್ಮ ದೇಶದ ವಿರುದ್ಧ, ನಮ್ಮ ಧರ್ಮದ ವಿರುದ್ಧ ನಡೆಯುವಂಥ ಎಲ್ಲ ಕಾರ್ಯಗಳಲ್ಲಿ ಟೆರರಿಸ್ಟ್ ಆಗಲಿ, ಲವ್ ಜಿಯಾದಾಗಲಿ, ಲ್ಯಾಂಡ್ ಜಿಯಾದಾಗಲಿ ಈ ರೀತಿ ಎಲ್ಲದರಲ್ಲೂ ಆ ದುಡ್ಡನ್ನ ಬಳಸ್ತಾ ಇದ್ದಾರೆ. ಅದನ್ನು ವಿರುದ್ಧವಾಗಿ ನಾವೆಲ್ಲ ಎಚ್ಚೆತ್ತುಕೊಂಡು ಹಿಂದೂಗಳೆಲ್ಲ ಹಿಂದೂ ಅಂಗಡಿಗಳಲ್ಲೇ ವ್ಯಾಪಾರ ಕೊಡಬೇಕು, ನಾವೆಲ್ಲ ಸುಖವಾಗಿರಬೇಕು ಅಂದರೆ ಹಿಂದೂ ಧರ್ಮದಲ್ಲಿ ಅಷ್ಟೇ ನಾವು ಸುಖವಾಗಿರೋದು. ನಾವು ಹಿಂದೂ ಧರ್ಮ ಏನು ಹೇಳುತ್ತೆ, ಎಲ್ಲರೂ ಸಂತೋಷವಾಗಿರಬೇಕು ಅಂತ ಹೇಳುತ್ತೆ ವಿನಃ ಬೇರೆ ಏನೂ ಹೇಳಲ್ಲ. ಆದ ಕಾರಣ ನಾವು ಎಲ್ಲ ಸ್ನೇಹಿತರೆಲ್ಲ ಸೇರಿ ಅಂಗಡಿಗಳ ಹತ್ರ ಬಂದು ಮಾತಾಡಿಸಿ, ಮನೆಗಳ ಹತ್ರ ಮಾತಾಡಿಸಿ, ಅವರು ಒಂದು ಪರ್ಮಿಷನ್ ತೊಗೊಂಡು ಅವ್ರನ್ನೂ ಸೇರಿಸ್ಕೊಂಡು ಈ ಅಭಿಯಾನ ಮಾಡ್ತಾಯಿದ್ದೀವಿ. ನೋಡಿ ಬಾಂಧವರೇ, ಇವತ್ತು ವಿಜಯನಗರದಲ್ಲಿ ವಿಶೇಷವಾಗಿ ಒಂದು ನಮ್ಮ ML ಶಿವಕುಮಾರ್ ಅಣ್ಣನವರ ನೇತೃತ್ವದಲ್ಲಿ ಒಂದು ವಿಶೇಷವಾದಂಥ ಅಭಿಯಾನ ನಡೀತಾ ಇದೆ. ಈ ಅಭಿಯಾನದಲ್ಲಿ ಭಾಳ ಮುಖ್ಯವಾಗಿ ಪ್ರತಿಯೊಂದು ಹಿಂದೂ ಅಂಗಡಿಗಳಿಗೆ, ಮನೆಗಳಿಗೆ ಹೋಗಿ ಅವರಿಗೆ ಕರಪತ್ರವನ್ನು ಕೊಡ್ತಾ ಇದ್ದಾರೆ. ಅದ್ರ ಜೊತೆಗೆ ಹಿಂದೂ ಹೊಸ ವರ್ಷವನ್ನು ಈ ಒಂದು ಭಗವದ್ ಧ್ವಜವನ್ನು ಮನೆಗಳಲ್ಲಿ, ಅಂಗಡಿಗಳಲ್ಲಿ ಹಾರಿಸುವ ಮೂಲಕ ಆಚರಣೆ ಮಾಡಿ, ಇದರಿಂದ ಹಿಂದೂ ಭಕ್ತಾದಿಗಳು, ವಿಶೇಷವಾಗಿ ಹಿಂದೂಗಳ ಜೊತೆಗೆ ವ್ಯಾಪಾರವನ್ನು ಮಾಡಬೇಕು. ಆ ಮೂಲಕ ಹಿಂದೂಗಳ ಆರ್ಥಿಕತೆಯನ್ನು ಒಂದು ಹೆಚ್ಚಿಸಬೇಕು, ಸಂವರ್ಧನೆ ಮಾಡಬೇಕು ಮತ್ತು ಈ ದೇಶದ ವಿರುದ್ಧವಾಗಿರತಕ್ಕಂಥ ಹಲಾಲ್ ಅರ್ಥವ್ಯವಸ್ಥೆಗೆ ವಿರುದ್ಧವಾಗಿ ಈ ಒಂದು ಅಭಿಯಾನವನ್ನು ಮಾಡ್ತಾಯಿದ್ದಾರೆ. ಈ ಅಭಿಯಾನವನ್ನು ಪ್ರತಿಯೊಬ್ಬ ಹಿಂದೂ ಪ್ರತಿಯೊಂದು ಕಡೆಗಳಲ್ಲಿ ಇವತ್ತು ಮಾಡುವಂಥದ್ದು ಅನಿವಾರ್ಯವಾಗಿದೆ. ಈ ಒಂದು ಆದರ್ಶವನ್ನು ಇಟ್ಕೊಂಡು ಎಲ್ಲ ಕಡೆಯಲ್ಲಿ ಈ ಅಭಿಯಾನವನ್ನು ಮಾಡೋಣ. ಧನ್ಯವಾದ. ಇಲ್ಲಿ ಕಾಣಬಹುದು, ವಿಜಯನಗರದಲ್ಲಿ ಎಲ್ಲ ಕಡೆಯಲ್ಲಿ ಕೇಸರಿಮಯವನ್ನು ಮಾಡಲಾಗಿದೆ. ಈ ಥರ ಧ್ವಜವನ್ನು
ಎಲ್ಲ ಕಡೆಗಳಲ್ಲಿ ಕಟ್ಟಲಾಗ್ತಾ ಇದೆ.